ಕಾಂತಿನಾಥ್ ದಿಬ್ಬಲ್, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಡಾಕ್ಟರ್ ನಂಜುಂಡಸ್ವಾಮಿ ಸರ್ ಅವರು ಜನ್ಮ ದಿನಾಂಕ 28 ಮಾರ್ಚ್ 1970ರಲ್ಲಿ ಇವರು ತಮ್ಮ ಆರಂಭಿಕ ವಿದ್ಯಾಭ್ಯಾಸವನ್ನು ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಪಡೆದರು. ನಂತರ ಕರ್ನಾಟಕದಲ್ಲಿ ಉತ್ತಮ ರ್ಯಾಂಕ್ನೊಂದಿಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಸುರತ್ಕಲ್ಗೆ ಸೇರಿದರು. ಅಲ್ಲಿ 1993ರಲ್ಲಿ ಗಣಿ ತಂತ್ರಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಪದವಿಯನ್ನು ಪಡೆದರು. ತಮ್ಮ ಪದವಿಯ ನಂತರ ಗೋವಾ ಹಾಗೂ ಜಾರ್ಖಂಡ್ ರಾಜ್ಯಗಳಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು. ರಾಂಚಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೋಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದರು. ಕಲ್ಲಿದ್ದಲು ಗಣಿಗಳಲ್ಲಿ ಕೆಲಸ ಮಾಡುವಾಗಲೇ ಭಾರತ ಸರ್ಕಾರದ ಲೋಕಸೇವಾ ಆಯೋಗದವರು ನಾಗರಿಕ ಸೇವೆಗೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕ್ನೊಂದಿಗೆ ತೇರ್ಗಡೆ ಹೊಂದಿ ಭಾರತೀಯ ಪೊಲೀಸ್ ಸೇವೆಗೆ 1997ರ ಆಗಸ್ಟ್ 25ರಂದು ಸೇರಿದರು. ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ತರಬೇತಿ ಪಡೆದರು. ಅಕಾಡೆಮಿಯ ತರಬೇತಿಯ ನಂತರ ಕರ್ನಾಟಕ ಕ್ಯಾಡರ್ ಪೊಲೀಸ್ ಅಧಿಕಾರಿಯಾಗಿ ಸೇವೆಗೆ ನಿಂತರು. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೂ ಹಲವು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ನಗರ ಸಶಸ್ತ್ರ ಮೀಸಲು ಪಡೆ ಕೇಂದ್ರ ಘಟಕದ ಉಪ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2005ನೇ ಇಸ್ವಿ ಚಳಿಗಾಲದಲ್ಲಿ ವಿಶ್ವಸಂಸ್ಥೆಯು ಇವರನ್ನು ಆಯ್ಕೆ ಮಾಡಿ ಕೋಸೋವೋದಲ್ಲಿ ಶಾಂತಿ ಸ್ಥಾಪನಾ ಕಾರ್ಯಪಡೆಗೆ ಕಳಿಸಿತು. ಅಲ್ಲಿ ಅವರು ಪರಸ್ಪರ ಯುದ್ಧದಲ್ಲಿ ತೊಡಗಿರುವ ಅಲ್ಬೇನಿಯನ್ ಮತ್ತು ಸರ್ಬಿಯನ್ ಜನಾಂಗಗಳ ನಡುವೆ ಶಾಂತಿ ಸ್ಥಾಪನೆ ಹಾಗೂ ಮಾನವ ಹಕ್ಕುಗಳ ಪಾಲನೆಯ ಕಾರ್ಯದ ಅಂತಾರಾಷ್ಟ್ರೀಯ ವೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು. ಇವರು ಪಡೆದಿರತಕ್ಕಂತಹ ಪ್ರಶಸ್ತಿಗಳು: ಸರ್ಕಾರಿ ಸೇವಕರಾಗಿ ದೇಶಕ್ಕೆ ಮಾಡಿದ ಸೇವೆಗಾಗಿ ಇವರಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸುರತ್ಕಲ್ನವರು 2004ರ ಗ್ಲೋಬಲ್ ಅಲ್ಯುಮ್ನಿ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಗೌರವಿಸಿರುತ್ತಾರೆ. ಕೋಸೋವೋದಲ್ಲಿ ಶಾಂತಿ ಸ್ಥಾಪನಾ ಕಾರ್ಯದಲ್ಲಿ ತೋರಿದ ಮಹತ್ವಪೂರ್ಣ ಸಾಧನೆಗಾಗಿ ವಿಶ್ವಸಂಸ್ಥೆಯು ಇವರಿಗೆ ವಿಶ್ವಸಂಸ್ಥೆಯ ಪದಕ ನೀಡಿ ಗೌರವಿಸಿದೆ. ಅದೇ ರೀತಿಯಾಗಿ ಸಾಹಿತ್ಯದಲ್ಲಿ ನಿರಂತರ ಆಸಕ್ತಿಯುಳ್ಳ ಇವರು ಹುಡುಕಾಟ ಬದುಕನ್ನು ಹುಡುಕುತ್ತಿರುವ ಕಥೆಗಳು, ಕೋಸೋವೋದ ಜಾಣರು, ವಿಜಯನಿಯವರ ಸಣ್ಣ ಕಥೆಗಳು, ಭಾರತದ ಮೊದಲ ದೊರೆಗಳು, ಹಲೆಯರು, ಮಾದರು, ರಾಜರು ಎಂಬ ಇತ್ಯಾದಿ ಕೃತಿಗಳನ್ನು ರಚಿಸಿ ಖ್ಯಾತರಾಗಿದ್ದಾರೆ. ಈ ಒಂದು 3ನೆಯ ಗೋಷ್ಠಿಯ ಉಪನ್ಯಾಸ ಒಂದು ಡಾಕ್ಟರ್ ನಂಜುಂಡಸ್ವಾಮಿ ಇವರು ವಿಷಯ ಭಾಷೆಯ ಮೇಲೆ ಇವರು ಉಪನ್ಯಾಸವನ್ನು ಮಾಡಬೇಕಂತ ಹೇಳಿ ಅವರಿಗೆ ಆಹ್ವಾನಿಸ್ತಾ ಇದ್ದಾರೆ. ಹಿಡ್ಕೊಂಡು ಮಾತಾಡ್ಬೇಕು ಸರ್, ಇಲ್ಲಿಂದಂಗಿಲ್ಲ. ಏನು ಕಾಣೋದಿಲ್ಲ, ರಿಫ್ಲೆಕ್ಷನ್ ಆಗುತ್ತೆ ನಿಮ್ಮ ಕಡೆ ಸರ್. ವೆರಿ ಇಂಟ್ರೆಸ್ಟಿಂಗ್. ಆಯ್ತಾ, ಚಾಲೂ ಆಗಲಿಲ್ಲ ಅಂದ್ರೆ ಏನು ತ್ರಾಸಿಲ್ಲ, ಮತ್ತೆ ಚಾಲೂ ಆಗಲಿಲ್ಲ ಅಂದ್ರೆ ಚಲೋ ಅಂತ ಕಾಣಿಸ್ತೈತಿ. ಓಕೆ, ಚಾಲೂ ಆಗಿತ್ತು, ಬಟ್ ಅದು ಏನು ಕಾಣೋದಿಲ್ಲ. ಇಷ್ಟೊಂದು ಬೆಳಕಿನೊಳಗೆ ಸ್ಯಾಮ್ಸಂಗ್ ಮೊಬೈಲ್ ಇದ್ದಂಗೆ ಓಪನ್ ಗ್ರೌಂಡ್ನಾಗ ಏನು ಕಾಣಂಗಿಲ್ಲ, ಕತ್ತಲ್ದಾಗ ಹೋಗಿ ಮಾತಾಡ್ಬೇಕು. ಇಟ್ಸ್ ಓಕೆ. ಇಲ್ಲಿ ನೆರೆದಿರುವಂತ ತಮ್ಮ ಎಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇ ಮಾತು, ಇವತ್ತು ಈ ಊರಿನೊಳಗ ನಮ್ಮ
ಕರ್ನಾಟಕ ಯೂನಿವರ್ಸಿಟಿಯವರು ತಿರುಳುಗನ್ನಡದ ಬಗ್ಗೆ ನಡೆಸ್ತಾ ಇರುವಂತ ಈ ಒಂದು ಏನು ಸಮ್ಮೇಳನ ಇದೆ ಅಥವಾ ಸೆಮಿನಾರ್ ಇದೆ, ಇಟ್ಸ್ ಅನ್ ಅಮೇಜಿಂಗ್ ವರ್ಕ್ ದಟ್ ದೇ ಆರ್ ಡೂಯಿಂಗ್. ನಿನ್ನೆ ಮುಂಜಾನೆಯಿಂದಾನು ನಾನು ಇಲ್ಲಿ ಕುಂತು ಬಹಳಷ್ಟು ಏನೋ ಲೇಖನಗಳನ್ನ ಓದಿದವರಂತ ಮಂಡಿಸಿದವರ ಮಾತುಗಳನ್ನ ಕೇಳಿದೆ. ಬಹಳ ಖುಷಿ ಆಯ್ತು. ಬಹಳಷ್ಟು ವಿಚಾರಗಳಿದಾವು. ನಾವು ಸಾಮಾನ್ಯವಾಗಿ ಕೆಲವೊಂದು ಪುಸ್ತಕಗಳಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಕೇಳದೇ ಇರುವಂತದ್ದನ್ನು ಕೂಡ ಇಲ್ಲಿ ಕೇಳಿದ್ವಿ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ ಆರ್ಗನೈಸರ್ಸ್. ನಮ್ಮ ಇಲ್ಲಿ ಮೇಡಮ್ ಅವರು ಇದ್ದಾರೆ, ಮಧು ವೆಂಕರೆಡ್ಡಿ ಮೇಡಮ್ ಅವರು. ನಾನು PUC ಓದ್ತಿರ್ಬೇಕಾದ್ರೆ ಅವರು ನಮ್ಗೆ ಕನ್ನಡ ಗುರುಗಳಾಗಿದ್ರು. ನಾವು KCD ಓದ್ತಾ ಇರೋದ್ರಿಂದ ಮೇಡಮ್ ಅವರು ನಿಮ್ಗೆ ವಂದನೆಗಳು. ಮತ್ತೆ ಎಲ್ಲರಿಗೂ ವಂದಿಸಿ ಮಾತುಗಳನ್ನ ಆರಂಭಿಸ್ತೇನೆ. ಈ ತಿರುಳುಗನ್ನಡ ಅಂದ್ರೆ ಏನು ಅನ್ನೋದ ಬಹಳ ಮಂದಿಗೆ ಏನಾಗ್ಯದ ಅಂದ್ರೆ ಬಹಳ ವರ್ಷಗಳಿಂದ ಒಂದು ಪ್ರಶ್ನೆ ಆಗಿದೆ. ಆಮೇಲೆ ಬಹಳಷ್ಟು ಮಂದಿ ಏನು ಈ ತಿರುಳುಗನ್ನಡ ಅನ್ನುವಂತ ವಿಷಯದ ಬಗ್ಗೆ ಬಹಳಷ್ಟು ಮಂದಿ ಸ್ವಂತ ವಿಚಾರಗಳನ್ನ ಮಂಡಿಸಿಲ್ಲ. ಬಹಳ ಮಂದಿ ಮಂಡಿಸಿಲ್ಲ. ಖರೆ ಹೇಳ್ಬೇಕಾದ್ರೆ ಯಾರ್ಯಾರು ಮಂಡಿಸ್ಯಾರ ಅನ್ನೋದು ನಿಮಗೆ ಗೊತ್ತದ. ಆದ್ರೂ ಒಂದಷ್ಟು 4-5 ಮಂದಿ ಹೆಸರು ಹೇಳ್ತೀನಿ. ಕಲಬುರ್ಗಿ ಅವರು, ಚಿದಾನಂದ ಮೂರ್ತಿ ಅವರು, ರಾಜ್ ಪುರೋಹಿತ್ ಅವರು, ಮತ್ತೆ ಒಬ್ರು H. ನಾರಾಯಣ ರಾವ್ ಅಂತೇಳಿ. ಹಿ ರೋಟ್ ಇನ್ ಇಂಗ್ಲಿಷ್ ಇಂಡಿಯನ್ ಆಂಟಿಕ್ವರಿ ವಾಲ್ಯೂಮ್ ಒಳಗೆ 1923 ಒಳಗೆ ಕೋರ್ ಆಫ್ ಕರ್ನಾಟಕ ಅಂತೇಳಿ. ಹಿಂಗ ಒಂದು 4-5 ಮಂದಿ ಮಾತ್ರ ತಿರುಳುಗನ್ನಡ ಅಂದ್ರೆ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ, ವಿವರಣೆ ನೀಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ಯಾರ. ಆದ್ರೆ ಅವ್ರು ಏನ್ ಮಾಡ್ಯಾರ, ಎಲ್ಲಾರು ಸೇರಿ ಏನ್ ಮಾಡ್ಯಾರ ಅಂತಂದ್ರೆ ತಮಗ ತಾವ 4 ಗೆರಿ ಕೊರ್ಕೊಂಡು ಆ ಗೆರಿ ಮಧ್ಯದೊಳಗಷ್ಟೇ ಅವರು ತಮ್ಮ ವಿಚಾರಧಾರೆಯನ್ನ ಮಂಡಿಸ್ಲಿಕ್ಕೆ ಟ್ರೈ ಮಾಡ್ಯಾರ. ಅವು ಯಾವ್ಯಾವು ಅಂತಂತಂದ್ರೆ ನಿನ್ನೆ ನಮ್ಮ ಎಲ್ಲಾ ಜನರು ಹೇಳ್ದಂಗ ತಿರುಳುಗನ್ನಡ ಕವಿರಾಜ ಮಾರ್ಗದೊಳಗೆ ಏನ್ ಬಂತು, ಪಂಪನ ಕೃತಿಗಳಲ್ಲಿ ಏನ್ ಬಂತು, ಮತ್ತೆ ರನ್ನನ ಕೃತಿಗಳಲ್ಲಿ ಏನ್ ಬಂತು, ಅದನ್ನಷ್ಟ ಹಿಡ್ಕೊಂಡು ಮಾಡ್ಲಿಕ್ಕತ್ತಾರ. ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ತಿರುಳುಗನ್ನಡ ಇವರ ಪ್ರಕಾರ ಏನು ಕಿಸುವೊಳಲು, ಪುಲಿಗೆರೆ, ಒಕ್ಕುಂದ, ಕೋಪಣ ನಗರ ಈ 4 ಊರುಗಳ ಮಧ್ಯದೊಳಗ ಇತ್ತು ಅಂತೇಳಿ ನಾನು ಅನ್ನಕ್ಕ ತಯಾರಿಲ್ಲ. ಅವ್ರವ್ರ ವಿಚಾರಗಳು ಬೇರೆ ಬೇರೆ ಇರಲಿ. ಬಟ್ ನನ್ನ ವಿಚಾರದೊಳಗ ತಿರುಳುಗನ್ನಡ ಅನ್ನೋದು ಈ 4 ಊರುಗಳ ಮಧ್ಯದೊಳಗ ಐತಿ ಅಂತಂದ್ರೆ ನಮಗೆ ನಾವು ಒಂದು ಕಾಂಪೌಂಡ್ ಹಾಕೊಂಡು ಬದುಕಿದಂಗ, ನಾವು ಹಾಕಿಕೊಂಡಿರುವಂತಹ ಪರಿಮಿತಿಗಳು ನಮ್ಮ ಬೆಳವಣಿಗೆಯನ್ನ ನಿಯಂತ್ರಿಸ್ತಾವ. ನಾವು ಅನ್ಲಿಮಿಟೆಡ್ ಗ್ರೋತ್, ಅನ್ಲಿಮಿಟೆಡ್ ವಿಚಾರ ಮಾಡ್ಬೇಕಂದ್ರೆ ನಮಗ್ ನಾವ ಯಾವುದೇ ಪರಿಮಿತಿಯನ್ನ ಹಾಕೋಬಾರ್ದು ಅಂತ ನನಗೆ ನಾನಾ ಹಾಕೊಂಡಿರೋ ಕಾನೂನು ಅದ. ಆ ಕಾನೂನು ಪ್ರಕಾರ ಹೇಳಿದ್ವಿ ಅಂತಂದ್ರೆ ತಿರುಳುಗನ್ನಡ ಈ 4 ಊರುಗಳ ಮಧ್ಯದೊಳಗೆ ಇಲ್ಲ. ಆಮೇಲೆ ಇನ್ನೊಂದಿಷ್ಟು ವಿಷಯಗಳನ್ನ ನಾನು ಮೇನ್ ಪಾಯಿಂಟ್ ಬರೋದಕ್ಕಿಂತ ಮೊದಲು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಮಂದಿ ತಿರುಳುಗನ್ನಡ ಅನ್ನೋದನ್ನ ಕೇವಲ ಈ ಹಣ್ಣಿನ ತಿರುಳು ಅನ್ನೋ ರೀತಿಯಲ್ಲಿ ಅಥವಾ ಸಾರ ಸತ್ವ ಅನ್ನೋ ರೀತಿಯಲ್ಲಿ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ದೇ ಡೋಂಟ್ ಟೇಕ್ ಇಟ್ ಇನ್ ಅ ಡಿಫರೆಂಟ್ ಮ್ಯಾನರ್. ಮತ್ತೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಕಂಪ್ಯೂಟರ್ ಆನ್ ಆಗಿದ್ದಾನೆ ಇರೋದ್ರಿಂದ ಕೆಲವೊಂದು ವಿಷಯಗಳು ಇಲ್ಲೇ ಬರ್ದಾನೆ ಇರುವಂತ ಸಾಧ್ಯತೆಗಳದಾವು. ಆದ್ರೂ ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಿರುಳುಗನ್ನಡ ರಾಜಕಮೆನಿಸಿದ ಸಾಜದ ಪುಲಿಗೆರೆಯ ತಿರುಳ ಕನ್ನಡದೊಳ್ ಪಂಪ ಭಾರತ. ಆ ತಿರುಳ ಕನ್ನಡ ಮಧುರಮ್ಯೋತ್ಪನ್ನ ಸಂಸ್ಕೃತ ಮೇಲೆ ಸಂಪನ್ನ ನೆಗಳ್ದು ಭಯ ಕವಿತೆಯೋಳ್ ಕವಿ ರನ್ನ ಗದಾಯುದ್ಧ. ತಿರುಳಾಯ್ಕೆ ಉತ್ತಮವಾದ ಆಯ್ಕೆ. ಪೊಳ್ಳಾಸೆಯಿಂದವನ್ ತಿರುಳಾಳ್ಕೆಯಾಯ್ದು ಆ ಬಿಯೋಷಿಯದ ಬಯಲ ತಣ್ಬೊಳೆ ಆ ಸೊಪಸಿನ ತಳದಲ್ಲಿ ಚಳಿಗಾಲವನ್ನೋಂಕೆ ಬಿಡಿಸುವೆನು. ಪಾರಸಿ. ಆಮೇಲೆ ಸತ್ವಶಾಲಿಯಾದ ಕನ್ನಡ ಭಾಷೆ, ಸಾರವತ್ತಾದ ಕರ್ನಾಟಕ ಭಾಷೆ, ತಿರುಳುಗನ್ನಡದ ಬೆಲ್ನುಡಿಯೊಳೆ ಪುರುಳೊಂದೇ ಪೇಳುವುದು ರಾಮಾಶ್ವಮೇಧ. ಹಿಂಗ ಬಹಳಷ್ಟು ಕಡೆ ತಿರುಳು ಅಂತೇಳಿ ತಮಗೆ ತಿಳಿದಂಗ ಮಂದಿ ಹೇಳ್ಕೊಂತ ಬರ್ತಾರ. ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಕರ್ನಾಟಕದ ಡಿಕ್ಷನರಿ ಅನ್ನೋದು ಕನ್ನಡದೊಳಗೆ ಇರುವಂತ ಹೆಚ್ಚಾನೆಚ್ಚು ಡಿಕ್ಷನರಿಗಳಲ್ಲಿ ಕಿಟೇಲ್ ಅವ್ರನ್ನ ಸ್ವಲ್ಪ ಸೈಡ್ಗಿಟ್ರೆ, ಮತ್ತೆ ಇತ್ತೀಚೆಗೆ ಜನಪದ ಅಕಾಡೆಮಿಯವರು ತಂದಿರುವಂತ 1, 2, 3 3 ವಾಲ್ಯೂಮ್ಗಳಲ್ಲಿ ಬಂದಿರುವಂತಹ ಜನಪದ ಅಕಾಡೆಮಿಯ ಕನ್ನಡ ನಿಘಂಟನ್ನ ಬಿಟ್ರೆ ಅದಕ್ಕೆ ಜನಪದ ಕೋಶ ಅಂತ ಅವ್ರ ಹೆಸರಿಟ್ರು. ಕರೆ ಹೇಳ್ಬೇಕಾದ್ರೆ ಅದಕ್ಕೆ ಅವರು ಕನ್ನಡದ ನಿಘಂಟು ಅಂತೇಳಿ ಹೆಸರಿಡ್ಬೇಕಾಗಿತ್ತು. ಆ 2 ಕೋಶಗಳನ್ನ ಬಿಟ್ರೆ ಆಮೇಲೆ ಇನ್ನೊಂದು
ಉಲ್ಲಾಳ ನರಸಿಂಗರಾಯರು ಬರೆದಿರುವಂತಹ ಎ ಕಿಸಮ್ ಆರ್ ಗ್ಲಾಸರಿ ಆಫ್ ಕನ್ನಡ ವರ್ಡ್ಸ್ ಅಂತೇಳಿ ಅದೊಂದು ಡಿಕ್ಷನರಿ ಬಿಟ್ರೆ ಹೆಚ್ಚಾನೆಚ್ಚು ನಿಜವಾದಂತ ಕನ್ನಡ ಪದಗಳನ್ನ ದೇಸಿ ಕನ್ನಡ ಪದಗಳನ್ನ ತಗೊಂಡು ಯಾವುದೇ ಭಾಷೆಯೊಳಗ 300 ಪದಗಳು ಬೇಸಿಕ್ ಪದಗಳು ಇರ್ತಾವು, 5,000 ಪದಗಳು ಒಂದು ಅಪ್ಪರ್ ಲಿಮಿಟ್ ಇರ್ತಾವು. ಅದು ಆ ಪದಗಳ ಕಾಂಬಿನೇಷನ್ ಗಳನ್ನ ಹಾಕುವಂತ ಅಪ್ ಟು 2 ಮಿಲಿಯನ್ ಏನು ಪದಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಬರ್ತದಂತೆ ಬಹಳಷ್ಟು ಮಂದಿ ಹೇಳ್ತಾರ. ವೆಬ್ಸ್ಟರ್ ಡಿಕ್ಷನರಿ ಒಳಗೂ ಹಂಗ ಆಗ್ತದ. ನಾ ಏನ್ ಹೇಳಾಕತ್ತೀನಿ, ಆ 5,000 ದೇಶಿ ಪದಗಳನ್ನಾದ್ರೂ ಅತ್ಯಂತ ನೀಟ್ ಅಂಡ್ ಕ್ಲೀನ್ ಆಗಿ ನಾವು ಒಂದು ಸಪರೇಟ್ ಡಿಕ್ಷನರಿ ಮಾಡಬೇಕಾಗಿತ್ತು. ನಾನು ನಮ್ಮ ಆಡು ಭಾಷೆ ಅಂದ್ರೆ ನಮ್ಮ ಮಳವಳ್ಳಿ ಒಳಗೆ ನಾವು ಮಾತಾಡ್ತೀವಿ. ಜೋ ಏಂಜ ಬೆಜ ಹೋಗ್ಜ ಆಡಟ್ಕ ಓಮ ಬೆಜ ಏನಮೇ ಇರು ನಾಲ್ಕು ಸುಡುಮಾಳ ಮಡಿಕಂಡಮ್ಮ ಬೋಗೇಮೆ ಅಂತೀಯೇ, ಈ ತರದ ಭಾಷೆ ನಮ್ಮ ಮಳವಳ್ಳಿ ಒಳಗೆ ಮಾತಾಡ್ತೀವಿ. ಈ ಭಾಷೆಯಲ್ಲಿರುವಂತ ಆಲ್ಮೋಸ್ಟ್ ಹೆಚ್ಚಾನೆಚ್ಚು ಪದಗಳು ನಮ್ಮ ಕನ್ನಡದ ಡಿಕ್ಷನರಿಯ ಯಾವುದೇ ಡಿಕ್ಷನರಿಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಪ್ರಕಟ ಮಾಡಿರೋದಿರ್ಬೋದು, ಮೈಸೂರಿನವರು ಪ್ರಕಟ ಮಾಡಿರೋದಿರ್ಬೋದು, ಈ ಯಾವುದೇ ಡಿಕ್ಷನರಿಗಳಲ್ಲಿ ನಮ್ಮ ಪದಗಳು ಸೇರ್ಪಡೆನೇ ಆಗಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಂದು ಅದಕ್ಕೆ ನಾವು ಕೆಟ್ಟ ಪದಗಳನ್ನು ಉಪಯೋಗಿಸೋದು ಬೇಡ, ಈ ತರದ ಪದಗಳು ಶಿಷ್ಟ ಪದಗಳಲ್ಲ, ಅದರಿಂದಾಗಿ ನಾವು ಈ ಡಿಕ್ಷನರಿ ಒಳಗೆ ಸೇರಿಸ್ಕೊಂಡಿಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಾರ ಮುನ್ನುಡಿ ಒಳಗೆ. ನನಗೆ ಬಹಳ 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 ಬೇಜಾರಾತು. ಏನಪ್ಪಾ, ನಾನು ಮಳವಳ್ಳಿ ಒಳಗೆ ಕಲ್ತಂತ ನಮ್ಮ ಮಾತೃಭಾಷೆ ನಮ್ಮ ಆಡು ಕನ್ನಡ ಅಂದ್ರೆ ನಾನು ಕನ್ನಡಿಗ ಅಲ್ಲ, ಇಲ್ಲ ಅಂತಂದ್ರೆ ನಾನು ಮಳವಳ್ಳಿಯಲ್ಲಿ ಮಾತನಾಡುವಂತ ಕನ್ನಡ ಅಲ್ಲ. ಎರಡರಾಗ ಒಂದು ಕರೆ ಇರಬೇಕು. ಅಥವಾ ಈ ಕನ್ನಡ ಡಿಕ್ಷನರಿ ಅಂತ ಏನ್ ಬರ್ದಾರ ಅದು ಕನ್ನಡ ಡಿಕ್ಷನರಿ ಇಲ್ಲ ಅಂತ ನಾವು ಒಪ್ಕೋಬೇಕು. ಹೀಗೆ ನಾವು ವಿಚಾರ ಮಾಡಿ ನಾವು ಮಳವಳ್ಳಿ ಭಾಷೆಗೆ ನಾನು ಕನ್ನಡ ಡಿಕ್ಷನರಿ ಬರೀಲಿಕ್ಕೆ ಚಾಲು ಮಾಡಿದೆ. ಬಹಳಷ್ಟು ವರ್ಷಗಳ ಹಿಂದೆ ಕನ್ನಡ ಡಿಕ್ಷನರಿ ನಮ್ಮ ಮಳವಳ್ಳಿ ಭಾಷೆಗೆ. ಆ ಭಾಷೆಗೆ ಡಿಕ್ಷನರಿ ಬರುವಾಗ ಚಾಲು ಆತು ನೋಡ್ರಿ. ನಮ್ಮ ಭಾಷೆಯೊಳಗೆ ಈ ಭಾಷೆನ ಮಳವಳ್ಳಿ ಭಾಷೆ ಅಂತ ನಾನು ಡಿಕ್ಷನರಿ ಚಾಲು ಮಾಡಿದೆ. ಅದಕ್ಕೆ ಮಾಳವ ಭಾಷೆ ಅಂತೇಳಿ ನಾನು ಹೆಸರಿಟ್ಟು ಅದಕ್ಕೆ ಕರೆದು ಮಾಳವ ಡಿಕ್ಷನರಿ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ. ಬರ್ತಾ ಬರ್ತಾ ಅದರದ್ದು ವ್ಯಾಪ್ತಿ ಎಷ್ಟು ಅಗಲ ಆತು ಅಂತಂದ್ರೆ ಸಂಪೂರ್ಣ ಭಾರತ ಖಂಡವನ್ನ ವಿಸ್ತಾರ ಮಾಡ್ಕೋತದು, ಸಂಪೂರ್ಣ ಭಾರತ ದೇಶವನ್ನ ಅದು ಆವರಿಸ್ಕೊಳ್ತು. ಮಾಳವ ಭಾಷೆ ಮತ್ತು ಸಂಸ್ಕೃತಿ ನಿಮಗೆ ಹೇಳ್ತೀನಿ ಈಗ ಏನಂತಂದ್ರ, ಮಹಾಭಾರತದೊಳಗ ನಕುಲ ಸಂಪುಟ 2 ಮತ್ತೆ ಅಧ್ಯಾಯ 31ರಲ್ಲಿ ಒಂದು ಮಾತು ಬರ್ತದೆ. ನಕುಲನು ದಾಸರನರು, ಸಿವಿಯರು, ತ್ರಿಗರ್ತರು, ಅಮೋಸ್ತರು, ಮಾಳವರು ಎಂಬ 5 ಕರ್ನಾಟಕ ಬುಡಕಟ್ಟಿನವರನ್ನು ಹಾಗೂ ದ್ವಿಜ ವರ್ಗಕ್ಕೆ ಸೇರಿದ ಮಧ್ಯಮೇಕೆಯರು ಮತ್ತು ಒತ್ತದನರುಗಳನ್ನು ಸೋಲಿಸಿದ ಎಂಬ ಮಾತು ಬರುತ್ತದೆ. ಅಂದರೆ ಮಾಳವರು ಕರ್ನಾಟಕರು ಅಥವಾ ಕರ್ನಾಟಕರು, ಅವ ಆ ರೀತಿ ಹೇಳ್ತಾನ. ಆಮೇಲೆ ಈ ಕರ್ನಾಟ ಅಥವಾ ಕರ್ನಾಟಕ ಮಹಾಭಾರತದೊಳಗೆ ಉಲ್ಲೇಖನ ಆಗಿದೆ. ಆಮೇಲೆ ನೀವು ಇನ್ನಷ್ಟು ಉಲ್ಲೇಖನಗಳನ್ನ ಕೇಳಿರಿ. ಮಹಿಷ ಮಂಡಳ, ಕುಂತಳ, ನಾಗರ ಕಂಡ, ಹಿಂಗ ಬಹಳಷ್ಟು, ನಿನ್ನೆ ಬೆಳವಲ, ಪುಲಿಗೆರೆ, ಇವೆಲ್ಲ ನಾನು ಮುಂದೆ ಬರ್ತಾ ಹೇಳ್ತಾ ಹೋಗ್ತೀನಿ. ಒಬ್ಬೊಬ್ಬ ತನ್ನ ಜಿಯೋಗ್ರಫಿಕಲ್ ನಾಲೆಡ್ಜ್ ಎಷ್ಟಿದೆ ಅಷ್ಟರ ಪರಿಮಿತಿ ಒಳಗ ಆ ಜಿಯೋಗ್ರಫಿಕಲ್ ಮ್ಯಾಪ್ ಅನ್ನ ತಯಾರು ಮಾಡ್ತಾನೆ ಅನ್ನೋದು ಒಂದು ಸೈಂಟಿಫಿಕ್ ಪ್ರೂಫ್. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ಕುಂತಿರುವಂತ ಎಲ್ಲರಿಗೂ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮನೆಯಿಂದ ಇಲ್ಲಿಗೆ ಬರುವವರೆಗೆ ಹೆಂಗ ರೋಡ್ ಬರ್ತದ ಹೇಳ್ರಿ, ಮತ್ತೆ ಹಾವೇರಿದು ಮ್ಯಾಪ್ ಅನ್ನ ತೆಗೆದು ಕೊಡ್ರಿ. ಅಂದ್ರೆ ನೀವೇನ್ ಮಾಡ್ತೀರಿ ಗೊತ್ತಾ, ನೀವು ಎಷ್ಟು ನೀವು ಓಡಾಡಿರ್ತೀರಿ ಈ ಹಾವೇರಿ ಒಳಗ ಅಷ್ಟರ ಆಧಾರದ ಮೇಲೆ SP ಆಫೀಸ್ ಇಲ್ಲಿ ಐತಿ, DC ಆಫೀಸ್ ಅಲ್ಲಿ ಐತಿ, ಕೆರಿಮತ್ತಿ ಹಳ್ಳಿ ಅಲ್ಲಿ ಐತಿ, PG ಸೆಂಟರ್ ಇಲ್ಲಿ ಐತಿ, ನಮ್ಮ ಮನಿ ಇಲ್ಲಿ ಐತಿ ಅಂತೇಳಿ ಒಂದು ಮ್ಯಾಪ್ ಹಾಕಿ ಕೊಡ್ತೀರಿ. ನಾನ್ ನಿಮ್ಗೆ ಹೇಳ್ತೀನಿ, ನೀವು ಇಲ್ಲಿ 100 ಮಂದಿ ಕುಂತೀರಂದ್ರೆ ಹೆಚ್ಚು ಕಡಿಮೆ ನೀವೇನಾದ್ರೂ ಪ್ರೊಫೆಷನಲ್ ಜಿಯೋಗ್ರಾಫಿಸ್ಟ್ ಇಲ್ಲ ಅಂತಂದ್ರೆ ಎಲ್ಲರೂ ತಪ್ಪು ಜಿಯೋಗ್ರಫಿ ಕೊಡ್ತೀರಿ. ದಿಸ್ ಈಸ್ ದ ಬೇಸಿಸ್ ಆಫ್ ಮೈ ಫಿಲಾಸಫಿ ಅಂಡ್ ಮೈ ಥಿಯರಿ ಆನ್ ತಿರುಳುಗನ್ನಡ. ಕವಿರಾಜ ಮಾರ್ಗವನ್ನ ಬರೆದಿರುವಂತ ವ್ಯಕ್ತಿಗೆ ಅವನ್ ಎಷ್ಟು ಕರ್ನಾಟಕ ಗೊತ್ತಿತ್ತು ಅಷ್ಟು ಬರ್ದಾನವ. ಗೋದಾವರಿಯಿಂದ ತಗೊಂಡು ಕಾವೇರಿವರೆಗೆ ಅವ ಬರ್ದಾನ. ಅಲ್ಬೆರೋನೀಸ್ ಇಂಡಿಯಾ ಅಂತ ಒಂದು ಚಲೋ ಪುಸ್ತಕ ಅದ. ಅದೇನು ಬಹಳ ಹಳೆ ಪುಸ್ತಕ ಅಲ್ಲ, ಅದು
1030 ಕಂಪ್ಯೂಟರ್ನಾಗಿಲ್ದೇನೆ ಇರೋದ್ರಿಂದ ಪೇಪರ್ನ ಕೇಳಕತ್ತೀನಿ. ಸೊ ಅಲ್ಬೇರಿನ್ ಈಸ್ ಇಂಡಿಯಾದೊಳಗ ಅವ ಹೇಳ್ತಾನ, ಹಿ ಅಂದ್ರ ಬ್ರಾಹ್ಮಿನ್, he is obliged to dwell between the river Sindh in the north and the river Karmanvati, that is Chambal river, in the south. He is not allowed to cross either of these frontiers so as to enter the country of the Turks or of the Karnataka. Further, he must since between the ocean in the east and west. If he passes beyond then he commits a sin ಅಂತೇಳಿ. ಅಲ್ಬೇರಿನ್ ಈಸ್ ಇಂಡಿಯಾದೊಳಗ ವಾಲ್ಯೂಮ್ 2 134-135 ಪೇಜಸ್. ಸಚಾವ್ ಅವರು, ಎಡ್ವರ್ಡ್ ಸಚಾವ್ ಅವರು ಎಡಿಟ್ ಮಾಡಿರುವಂತಹ ಪುಸ್ತಕ. ಅದನ್ನ 2-3 ಜನ ಎಡಿಟ್ ಮಾಡಿದ್ದಾರೆ. ನನ್ನ ಹತ್ರ ಇರೋ ಕಾಪಿ ಎಡ್ವರ್ಡ್ ಸಚಾವ್ದು. ಅಂದ್ರೆ ಏನರ್ಥ ಇಲ್ಲಿ? ಇವನ ಜಿಯೋಗ್ರಫಿಕಲ್ ನಾಲೆಡ್ಜಿನ ಪ್ರಕಾರ ಕರ್ನಾಟಕ ಎಲ್ಲಿಗೆ ಬಂತು? ಚಂಬಲ್ ನದಿಯವರೆಗೆ ಬಂತು. ಗೋದಾವರಿ ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ ಹರಿಯುವಂತಹ ನದಿ, ಚಂಬಲ್ ಮಧ್ಯಪ್ರದೇಶದ ಉತ್ತರ ಭಾಗದಲ್ಲಿ ಹರಿಯುವಂತಹ ನದಿ. ಕೆಲವೊಂದು ಮಂದಿ ನರ್ಮದಾ ನದಿಯವರೆಗೆ ಕರ್ನಾಟಕ ಇತ್ತು ಅಂತ ಹೇಳ್ತಾರೆ. ಚಾಲುಕ್ಯರು ಅಲ್ಲಿವರೆಗೆ ಹೋಗಿ ಯುದ್ಧ ಮಾಡಿ ಬಂದರು ಅನ್ನೋ ಕಾರಣಕ್ಕಾಗಿ. ಅವರು ಹೇಳುವಂತ ಅವರ ಜಿಯೋಗ್ರಾಫಿಕಲ್ ನಾಲೆಡ್ಜ್ ಪ್ರಕಾರ ನರ್ಮದಾ ನದಿವರೆಗೆ, ಕೆಲವೊಂದು ಜನರ ಪ್ರಕಾರ ಗೋದಾವರಿ ನದಿವರೆಗೆ, ಇವನು ಹೇಳ್ತಾ ಇರೋದು ಚಂಬಲ್ ನದಿವರೆಗೆ. ಮಹಾಭಾರತದೊಳಗೆ ಮಾಳವರು ಎಲ್ಲಿದ್ರು ಅನ್ನುವಂತ ಎಕ್ಸ್ಪ್ಲನೇಷನ್ ಬರ್ತದೆ. ಮಾಳವರು ದೆಹಲಿಯ ದಕ್ಷಿಣ ಭಾಗದಲ್ಲಿ ಇದ್ರು, ಮಾದ್ರ ದೇಶದ ಪೂರ್ವಕ್ಕೆ ಇದ್ರು ಅಂತ ಬರ್ತದೆ. ನೀವು ಇದನ್ನ ತಗೊಂಡ್ರೆ ಆಮೇಲೆ ಇನ್ನೊಂದು ಮಾತು ಬರ್ತದೆ, ಮಾದ್ರರಿಗೆ ಹಸ್ತಿನಾಪುರದ ಮಾತು ಬರುತ್ತಿರಲಿಲ್ಲ ಅಂತೇಳಿ. ಹಸ್ತಿನಾಪುರದೊಳಗೆ ಯಾವ ಭಾಷೆ ಇತ್ತು ಅವತ್ತಿನ ಕಾಲದೊಳಗ, ಆ ಭಾಷೆ ಮಾದ್ರ ಜನರಿಗೆ ಬರ್ತಾ ಇರಲಿಲ್ಲ ಅಂತೇಳಿ. ಮಾದ್ರ ಜನದ ಮಾದ್ರರ ದೊರೆಗಳು ಮತ್ತೆ ಮಾಳವ ದೇಶದ ರಾಜಕುಮಾರರ ನಡುವೆ ಇದು ಆಗ್ತಾ ಇದ್ವು, ವೈವಾಹಿಕ ಸಂಬಂಧಗಳಿದ್ವು. ಪಾಂಡು ಮಹಾರಾಜನ ಮಡದಿ ಮಾದ್ರ ದೇಶದವಳು, ಸತ್ಯವನ ಸಾವಿತ್ರಿ ಮಾದ್ರ ದೇಶದವಳು, ಅವಳ ತಾಯಿ ಮಾಳವ ದೇಶದವಳು. ನೀವು ಈ ರೀತಿ ತಗೊಂಡು ಹೋದ್ರೆ ಅಂದ್ರೆ ನಮ್ಮ ಮಾಳವ ದೇಶ ಅಂದ್ರೆ ನಮ್ಮ ಕರ್ನಾಟಕ ದೇಶ ಹಸ್ತಿನಾಪುರದ ಬಾರ್ಡರ್ ಒಳಗೆ ಬಂದು ನಿಂದಿರ್ತದೆ. ಅಂದ್ರೆ ನೀವು ಮಾಳವರು ತಿರುಳುಗನ್ನಡ ಮಾತಾಡ್ತಿರ್ಲಿಲ್ಲ, ಅಗದಿ ಪಕ್ಕಾ ತಿರುಳುಗನ್ನಡ ನಮ್ಮ ಪುಲಗೇರಿ ಒಳಗೆ ಅಷ್ಟೇ ಮಾತಾಡ್ತಿದ್ರು ಅಂತೇಳಿ ಹೇಳಿದ್ರೆ ಎಷ್ಟು ಸತ್ಯ ಇರುತ್ತೆ ಇರೋಲೇಕ. ನಾನು ಫಸ್ಟ್ ಜಿಯೋಗ್ರಫಿನ ತೋರಿಸ್ತೀನಿ, ಆಮೇಲೆ ನಾವು ಮತ್ತೆ ಭಾಷೆಗೆ ಬರೋಣ. ಸರಿ, ಇನ್ನೊಂದು ಲೆವೆಲ್ ಮುಂದಕ್ಕೀಗ ಹೋಗ್ತೇನೆ. ಹರಪ್ಪ ಮೊಹೆಂಜೋದಾರೋ ಜನರಿಗೆ ಮೆಸೊಪೊಟೇಮಿಯಾದ ಜನರು ಯಾವ ಹೆಸರಿನಿಂದ ಕರೀತಾ ಇದ್ರು? ಯಾವ ಹೆಸರಿನಿಂದ ಕರೀಲಿಕತ್ತಿದ್ರು? ಮೆಳುಹಾಗಳು ಅಥವಾ ಮೆಲುಹಾಗಳು ಅಂತ ಕರಿತಾ ಇದ್ರು. ಮೆಲುಹಾಗಳು ಅಥವಾ ಮೆಳುಹಾಗಳು. ಯಾಕಂದ್ರೆ ಲ ಉಚ್ಚಾರದೊಳಗ ಅವರ ಸ್ಪೆಲ್ಲಿಂಗ್ ಒಳಗೆ ಆ ರೀತಿ ಬರೆದಿರೋದ್ರಿಂದ, ಮತ್ತೆ ವೆಸ್ಟರ್ನ್ ಸ್ಕಾಲರ್ಸ್ ಅದನ್ನ ಮೆಲುಹಾ ಅಂತ ಹೇಳಿರೋದ್ರಿಂದ ಆ ಳ ಅನ್ನೋದನ್ನ ಒಬ್ಬ ದ್ರಾವಿಡ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದ. ಅದರ ಸಲುವಾಗಿ ನಾವು ಅದನ್ನ ಮೆಲುಹಾ ಅಥವಾ ಮೆಳುಹಾ ಅಂತ ಇಟ್ಕೊಂಡಿರೋಣ ಸದ್ಯಕ್ಕೆ. ಆಮೇಲೆ ಇನ್ನೊಂದಿಷ್ಟು ವಿಷಯಗಳು ಬಂದು, ಹರಪ್ಪ ಮೊಹೆಂಜೋದಾರೋ ಜನರು ಮೆಳುಹಾಗಳ ಅಲ್ಲ, ಓಮನ್ನಲ್ಲಿರುವಂತಹ ಜನರು ಮೆಳುಹಾಗಳು. ಮತ್ತೆ ಓಮನ್ನಲ್ಲಿದ್ದಂತ ಜನರು ಮೆಸೊಪೊಟೇಮಿಯಾದ ಜನರ ಜೊತೆಲಿ ವ್ಯವಹಾರಿಕ ಸಂಬಂಧಗಳನ್ನ ಇಟ್ಕೊಂಡಿದ್ರೆ ಹೊರತು ಹರಪ್ಪ ಮೊಹೆಂಜೋದಾರರು ಅಲ್ಲ ಅಂತೇಳಿ ಈ ಮಿಡ್ಲ್ ಈಸ್ಟ್ ಫಿಲಾಸಫಿಯನ್ನ ದೊಡ್ಡದು ಅಂತ ಹೇಳುವಂತ ಕೆಲವೊಂದು ಸ್ಕಾಲರ್ಸ್ ಕೆಲವಷ್ಟು ದಿನಗಳ ಕಾಲ ಏನ್ ಮಾಡಿದ್ರು ಅಂದ್ರೆ ತಮ್ಮ ವಿಚಾರಧಾರೆಯನ್ನ ಮಂಡಿಸ್ತಾ ಬಂದ್ರು. ಹರಪ್ಪ ಮೊಹೆಂಜೋದಾರೋಗಳು ಮೆಲುಹಾಗಳಲ್ಲ, ಓಮನ್ನ ಜನರು ಮೆಲುಹಾಗಳು ಅಂತೇಳಿ. ಬಟ್ ಅಗೇನ್ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ಸುಮೇರಿಯನರ ಬಗ್ಗೆ, ಮೆಸೊಪೊಟೇಮಿಯಾದ ಬಗ್ಗೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಆಮೇಲೆ
ಶಿಕಾಗೋ ಯೂನಿವರ್ಸಿಟಿ ಅಸೀರಿಯನ್ ಅಂದ್ರೂ ಕೂಡ ಮೆಸೊಪೊಟೇಮಿಯಾದೊಳಗೆ ಬರ್ತದೆ, ಅವ್ರ ಬಗ್ಗೆ. ಮತ್ತೆ ಬಗ್ದಾದ್ ಯೂನಿವರ್ಸಿಟಿ, ತುರ್ಕಿ ಯೂನಿವರ್ಸಿಟಿ ಅವರು ಮೆಸೊಪೊಟೇಮಿಯಾ, ಸುಮೇರಿಯನ್, ಅಸೀರಿಯನ್, ಇಟೈಟ್, ಹಿಬ್ರೂ, ಅಕಾಡಿಯನ್ ಈ ಎಲ್ಲಾ ಭಾಷೆಗಳ ಬಗ್ಗೆ ಅತ್ಯಂತ ವಿಸ್ತೃತವಾದಂತಹ ಸ್ಟಡಿ ಮಾಡ್ಲಿಕತ್ತಾರ. ಮತ್ತ ಅವ್ರಿಗೆ ಅವ್ರು ಯಾವ ಮಟ್ಟದೊಳಗೆ ಸ್ಟಡಿ ಮಾಡ್ತಾರೆ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ನನ್ನೊಂದು ಬ್ಲಾಗ್ ಇದೆ, ರೈಟರ್ ಮನಮ್ blogspot.com ಅಂತ ನನ್ನೊಂದು ಬ್ಲಾಗ್ ಇದೆ. ನಾನು ಸುಮೇರಿಯನ್ ಪದದ ಬಗ್ಗೆ ಏನಾದ್ರೂ ಒಂದು ಪದ ಬರೆದ್ರೆ, ಮೆಸೊಪೊಟೇಮಿಯಾದ ಬಗ್ಗೆ ಒಂದು ಲಿಂಕ್ ನಾನು ಬರೆದ್ರೆ, ಅದನ್ನು ಓಪನ್ ಮಾಡಿ ನೋಡೋರು ಈ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್. ಇಂಡಿಯಾದೊಳಗೆ ನನ್ನ ಬ್ಲಾಗ್ ಅನ್ನ ಬಹಳ ಮಂದಿ ನೋಡೋದಿಲ್ಲ. ನನ್ನ ಬ್ಲಾಗ್ ಅನ್ನ ನೋಡೋರು UK-ದಲ್ಲಿ, ಜರ್ಮನಿಲಿ, ತುರ್ಕಿಯಲ್ಲಿ, ಇರಾಕ್ ಅಲ್ಲಿ ಮತ್ತೆ ಅಮೆರಿಕದಲ್ಲಿ. ಯಾಕಂತಂದ್ರೆ ದೇ ಆರ್ ಫಾಲೋಯಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಮೆಸೊಪೊಟೇಮಿಯನ್ ಕಲ್ಚರಲ್ ಸ್ಟಡೀಸ್